ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಲಾಗ್ ಬಂದು ಬುಧವಾರದ್ದು ಬೆಳಗ್ಗೆ. ಇನ್ನು ಚಿಕ್ಕಮ್ಮ ಕೆಲಸಕ್ಕೆ ಹೋಗಿರಲಿಲ್ಲ, ಮನೆ ಹತ್ರನೇ ಇದ್ದರು. ಇನ್ನು ನಾನು ನನ್ನ ಮಗ ಚಿಕ್ಕಮ್ಮ ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಅಂತ ಬಂದ್ವಿ. ಅವ್ರು ಬಂದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಇನ್ನು ರಾಗಿ ಹಸಿಟ್ಟು ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ರಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತು ಒಂದು ಕಡೆ ಒಣಮೆಣ್ಸಿನ್ಕಾಯಿ ಎಲ್ಲ ಒಣಗಾಕಿದ್ರು, ಮತ್ತು ಒಂದು ಕಡೆ ಕಡಲೆಕಾಯಿ ಎಲ್ಲ ಒಣಗಾಕಿದ್ರು. ಈ ಕಡಲೆಕಾಯಿ ಬಂದು ಮೊನ್ನೆ ಚಿಕ್ಕಮ್ಮ ಕೆಲಸಕ್ಕೆ ಹೋಗಿದ್ರು, ಅವ್ರು ಕೊಟ್ಟಿದ್ದರು. ಈ ಥರ ಸ್ವಲ್ಪ ಗೊತ್ತಿರೋರ್ಗೆ ಹೋದರೆ ಜಾಸ್ತಿ ಕಡಲೆಕಾಯಿ ಕೊಡ್ತಾರೆ. ಮತ್ತು ಅದನ್ನೆಲ್ಲ ಸ್ವಲ್ಪ ಒಣಗಿಸಿಕ್ಕೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲ ಬಿಸಿಲಿಗೆ ಹಾಕಿದ್ರು. ಈ ಥರ ಏನಾದರೂ ಒಂದು ಮನೇಲಿ ಇಲ್ಲಾಂದರೆ ಕೆಲಸ ಮಾಡ್ಕೊತಾನೆ ಇರ್ತಾರೆ. ಖಾಲಿ ಅಂತೂ ಕುತ್ಕೊಳ್ಳೋದೇ ಇಲ್ಲ. ಅವರು ಹುಡ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಕೆಲಸ ಮಾಡೋದು ನೋಡಿದ್ರಂತೂ ನಮಗೆ ಒಂಥರ ಅನಿಸ್ತಾ ಇರುತ್ತೆ, ಎಷ್ಟು ಕೆಲಸ ಮಾಡ್ತಾರಪ್ಪ ಇವರು, ನಾವ್ಯಾಕೆ ಇಷ್ಟು ಸೋಂಬೇರಿಗಳು ಅಂತ ಅನಿಸ್ಬಿಡ್ತು ಒಂದೊಂದ್ಸತಿ. ಅಷ್ಟು ಕೆಲಸ ಮಾಡ್ತಾನೆ ಇರ್ತಾರೆ. ನೋಡಿದ್ರು ಕೂಡ ಒಂಥರ ನನಗೆ ತುಂಬ ಖುಷಿಯಾಗುತ್ತೆ ಚಿಕ್ಕಮ್ಮನ ನೋಡ್ತಾ ಇದ್ದರೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಕರೆಕ್ಟಾಗಿ 3 ಗಂಟೆ 10 ನಿಮಿಷ ಆಗಿದೆ. ಮತ್ತು ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಚಿಕ್ಕಮ್ಮ ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇದ್ದಾರೆ. ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಇನ್ನು ನೋಡ್ತಾ ಇರ್ಬೋದು. ಸಂಜೆ ಆಗ್ತಾ ಇದೆ ಅಲ್ವಾ, ಇನ್ನು ಪರಂಗಿ ಹಣ್ಣಾದರೂ ತೊಗೊಂಡೋಗೋಣ, ಚಿಕ್ಕಮ್ಮ ಕಟ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ತೊಗೊಂಡು ಇಟ್ಕೊಂಡಿದ್ದೀನಿ. ಇದು ಬಂದು ಕರ್ಬೂಜಿ ಹಣ್ಣು. ಇವತ್ತು ನಮ್ಮ ಅತ್ತಿಗೆ ಇದನ್ನು ಕೊಯ್ಯಕ್ಕೆ ಹೋಗಿದ್ರೆ ಗೊತ್ತಿಲ್ಲ, ತೊಗೊಂಬಂದಿದ್ರು, ಕೊಟ್ಟಿದ್ದಾರೆ. ಇದನ್ನು ಹಂಗೆ ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಅಷ್ಟೊಂದು ಸ್ವೀಟ್ ಇಲ್ಲ. ನಮ್ಮ ಅತ್ತಿಗೆ ಒಂದು ಆಗಲೇ ಕಟ್ ಮಾಡಿದರು, ಸ್ವಲ್ಪ ಸ್ವೀಟ್ ಕಡಿಮೆ ಇದೆ. ಇದೀಗ ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಎತ್ತಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ಹಂಗೆ ಎತ್ತಿರ್ತೀನಿ ಇದನ್ನು. ಇವತ್ತು ಫಸ್ಟ್ ಪರಂಗಿ ಹಣ್ಣು ಮುಗಿಸ್ತೀವಿ. ಆಗಲೇ ತುಂಬ ಸ್ವಲ್ಪ ಹಣ್ಣಾಗ್ತಾಯಿದೆ. ಇನ್ನು ಜಾಸ್ತಿ ಹಣ್ಣಾಗ್ಬಿಟ್ರಂತೂ ಒಳಗಡೆನೆ ಸ್ವಲ್ಪ ಜಾಸ್ತಿ ಹುಳ ಬಂದುಬಿಡುತ್ತೆ, ಬಿಳೆ ಹುಳ. ಎಷ್ಟೋ ಸತಿ ಹಂಗಾಗಿದೆ, ಜಾಸ್ತಿ ದಿನ ಇಟ್ಟು. ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮ ಮನೇಲಿದ್ದಾರಲ್ವ, ಕಟ್ ಮಾಡಿಸ್ಬಿಡೋಣ ಅಂತೇಳ್ಬಿಟ್ಟು ಹೋಗೋಣ ಅಂತ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿದೆ, ದೊಡ್ಡದಾಗಿ. ಈಗ ಎಲ್ಲರೂ ಕೂಡ ತಿಂತಾರೆ, ಎಲ್ಲರೂ ಮನೇಲಿದ್ದಾರೆ. ಅದಕ್ಕೋಸ್ಕರ ಇನ್ನು ಕರ್ಬೂಜಿ ಹಣ್ಣು ಬಂದುಬಿಟ್ಟು ಹಾಗೆ ಎತ್ತಿಡ್ತೀನಿ. ಇವನ್ನ ನಾಳೆ ನಾಡಿದ್ದು ಬೇಕಾದರೆ ತಿಂದ್ರಾಯ್ತು ಅಂತೇಳ್ಬಿಟ್ಟು. ಈ ಥರ ಏನಾದರೂ ಹಿಂಗೆ ಕೆಲ್ಸಕ್ಕೆ ಹೋದರೆ ಸಿಗ್ತಾ ಇರುತ್ತೆ. ಮತ್ತು ದುಡ್ಡು ಕೊಟ್ಟೇನು ತೊಗೊಂಬರೋದಿಲ್ಲ, ಬಿಡ್ಸಕ್ಕೆ ಹೋಗ್ತಾರಲ್ವ, ಕೊಟ್ಟಿರ್ತಾರೆ ಅವರು ಕೂಡ. ಇನ್ನು ಅದಕ್ಕೋಸ್ಕರ ಬನ್ನಿ ಇವಾಗ ಚಿಕ್ಕಮ್ಮನ ಹತ್ರ ತಗೊಂಡೋಗ್ತೀನಿ. ಇದನ್ನು ತೊಗೊಂಡೋಗ್ಬಿಟ್ಟು ಕಟ್ ಮಾಡೋಣ. ಚಾಕು ಇದೆಯೋ ಇಲ್ಲ ಗೊತ್ತಿಲ್ಲ, ನಾನೇ ತಗೊಂಡೋಗ್ತೀನಿ. ಚಾಕಿಲ್ಲೇ ಇದೆ. ಅವರೇನು ಏಳಿಗೆ ಮಣೆ ಇರುತ್ತಲ್ಲ, ಅದರಲ್ಲಿ ಕೂಡ ಕಟ್ ಮಾಡಿಬಿಡ್ತಾರೆ. ನಮ್ಮ ಚಿಕ್ಕಮ್ಮ ಹಂಗೆ ಕಟ್ ಮಾಡಿಬಿಡ್ತಾರೆ. ಅವ್ರಿಗೆ ಚಾಕು ಬೇಕು, ಅದೇ ಬೇಕು, ಇದೇ ಬೇಕು ಅನ್ನೋದೇನಿಲ್ಲ, ಕಟ್ ಮಾಡ್ತಾರೆ. ಅದಕ್ಕೆ ಚಾಕು ತೊಗೊಂಡಿದ್ದೀನಿ, ಚೆನ್ನಾಗಿ ಸಿಪ್ಪೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಬಿಸ್ತಿದೆ. ಏಯ್ ಫುಲ್ಲು ಎಣ್ಣೆ ತುಂಬ ಹಚ್ಕೊಬಿಟ್ಟಿದ್ದೀನಿ ತಲೆಗೆ. ನನ್ನ ಮಗನಿಗೂ ಕೂಡ ಹಚ್ಬಿಟ್ಟಿದ್ದೀನಿ. ಹೋಗೋಣ ಬನ್ನಿ. ಕಣ್ಣು ಬಿಸಿಲು ಬಂದರೆ ಕಣ್ಣು ಬಿಡೋದಕ್ಕೆ ಆಗೋದಿಲ್ಲ. ಗುಂಡ ಏನು ಮಾಡ್ತಾರೋ ಗೊತ್ತಿಲ್ಲ, ಇದಾರೋ ಇಲ್ಲ. ಇನ್ನು ಪಟ್ಲಿ ಮರಿದು ಮೆಕ್ಕೆಜೋಳ ಇತ್ತು, ಮೆಕ್ಕೆಜೋಳನೆಲ್ಲ ಬಿಸಿಲಿಗೆ ಹಾಕಿದ್ರಂತೆ. ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತೀನಿ. ಸ್ವಲ್ಪ ಹುಳ ಆಡಿದ್ದಾವೆ ಅಂತೇಳ್ಬಿಟ್ಟು ಅವನ್ನು ಕೂಡ ಬಿಸಿಲಿಗೆ ಹಾಕಿದ್ರು, ಎಲ್ಲ ನೀಟಾಗಿ ಇದು ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನ ಪರಿಸ್ಥಿತಿ ಹೆಂಗಾಗಿದೆ ಅಂತೇಳ್ಬಿಟ್ಟು. ಅವನಿಗಂತೂ ರಾಗಿ ಹಿಟ್ಟು ಹುಚ್ಚಿಡ್ಬಿಟ್ಟಿದೆ. ಸುಮ್ಮನೆ ಸಖತ್ತು ಹಠ ಮಾಡ್ತಾ ಇರ್ತಾರೆ ನಮ್ಮ ಚಿಕ್ಕಮ್ಮ ಇದ್ರಂತೂ. ಸ್ವಲ್ಪ ಹಾಕಿ ಕೊಡೋವರೆಗೂ ಬಿಡೋದಿಲ್ಲ. ಅದು ಜಾಸ್ತಿನೂ ತಿನ್ನಲ್ಲ, ಸ್ವಲ್ಪ ತಿಂತಾ ಇರ್ತಾನೆ, ಮತ್ತು ಮೈ ಮೇಲೆಲ್ಲ ಚೆಲ್ಕೊತಾ ಇರ್ತಾನೆ. ಇನ್ನು ತುಂಬ ಹಠ ಮಾಡೋದಕ್ಕೆ ಚಿಕ್ಕಮ್ಮ ಹಾಕ್ಕೊಟ್ಟಿದ್ರು. ಇನ್ನು ಸ್ನಾನ ಕೂಡ ಮಾಡಿಸಿರಲಿಲ್ಲ ಅವನಿಗೆ. ಸ್ನಾನ ಮಾಡಿಸೋಣ ಅಂತೇಳ್ಬಿಟ್ಟು, ಎಷ್ಟು ಗಲೀಜು ಮಾಡ್ಕೊತ ಇವಾಗಲೇ ಮಾಡ್ಕೊಬಿಡು, ಮತ್ತು ಸ್ನಾನ ಮಾಡಿಸ್ಮೇಲೆ ನೀನೇನು ಗಲೀಜು ಮಾಡ್ಕೊಳಂಗೆ ಇಲ್ಲ ಅಂತೇಳ್ಬಿಟ್ಟು ವಾರ್ನ್ ಮಾಡಿ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು. ಅವನು ಆಟ ಆಡ್ಕೊಳ್ಳಿ ಅಂತೇಳ್ಬಿಟ್ಟು. ಇನ್ನು ಚಿಕ್ಕಮ್ಮ ಅಷ್ಟೇ ಅದೆಲ್ಲ ಸ್ವಲ್ಪ ಎತ್ತಿಟ್ಬಿಟ್ಟು, ಇನ್ನು ರಾಗಿ ಕೂಡ ಮಂಚದ ಮೇಲೇ ಒಣಗಾಕಿದ್ರು, ಮಿಷಿನ್ಗೆ ಹಾಕ್ಸ್ಕೊಬರ್ಬೇಕಂತ ಹೇಳಿ. ಈ ಚಿಕ್ಕಮ್ಮ ಇದ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಇನ್ನು ನಮಗಂತೂ ಬರೋದೇ ಇಲ್ವಲ್ವ, ಇವಾಗಂತೂ ಭಯನೇ ಇಲ್ಲ ಸದ್ಯ. ಇನ್ನು ಮಿಷಿನ್ ಕೂಡ ಬಂದುಬಿಟ್ಟಿದೆ, ರಾಗಿ ಎಲ್ಲ ಆದಷ್ಟು ಅದೇ ಕ್ಲೀನ್ ಮಾಡೋದು. 2 ಸತಿನೇ ಕ್ಲೀನ್ ಮಾಡುತ್ತೆ, ಆಮೇಲೆ 3ನೇ ಸತಿ ಇನ್ನೊಂದು ಮಿಷಿನ್ಗೆ ಹಾಕ್ಬಿಟ್ಟು ಹಿಟ್ಟು ಕೂಡ ಹಾಕುತ್ತೆ. ಅದು ಮಿಷಿನ್ 2 ಥರ ಮಿಷಿನ್ ಇದೆ ಈಗ. ಯಾರಿಗಾದ್ರೂ ಬರೋದಿಲ್ಲ ರಾಗಿ ಮಾಡೋದಕ್ಕೆ ಅಂತಂದರೆ ಆರಾಮಾಗಿ ಜಿನ್ನಕ್ಕೆ ತೊಗೊಂಡೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಸ್ಬಿಟ್ಟು ಅಲ್ಲೇ ಹಿಟ್ಟು ಹಾಕ್ಸ್ಕೊಬರ್ತಾರೆ. ಇನ್ನು ಚಿಕ್ಕಮ್ಮ ಆ ಥರ ಎಲ್ಲ ಮಾಡಲ್ಲ, ಅವ್ರಿಗೆ ಬರುತ್ತಲ್ವ. ಇನ್ನು ನೀಟಾಗೆಲ್ಲ ಕ್ಲೀನಾಗಿ ರಾಗಿ ಎಲ್ಲ ಮಾಡಿಬಿಟ್ಟು ಅವರೇ ಜಿನ್ನಕ್ಕೆ ಹೋಗಿ ಹಾಕ್ಸ್ಕೊಬಂದು ಇನ್ನು ಹಿಟ್ಟು ಕೂಡ ಕೊಡುತ್ತೆ ಚಿಕ್ಕಮ್ಮ ನನಗೂ ಮತ್ತು ನಮ್ಮ ತಂಗಿಗೂ, ಇಬ್ಬರಿಗೂ ಡಿವೈಡ್ ಮಾಡಿ ಕೊಡ್ತಾ ಇರ್ತಾರೆ. ಇನ್ನು ನೋಡ್ತಾ ಇರ್ಬೋದು, ಎಲ್ಲ ಸ್ವಲ್ಪ ಚಾಕೋಲೆಲ್ಲ ನೀಟಾಗಿ ಕಟ್ ಮಾಡಿದ್ರು. ಅದನ್ನು ಸಿಪ್ಪೆಲ್ಲ
ತೆಗೆದ್ರು, ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇವಾಗ ಕಟ್ ಮಾಡ್ತಾ ಇದ್ದಾರೆ. ಪರಂಗಿ ಹಣ್ಣು ಒಳ್ಳೆಯದು ತಿನ್ನಬೇಕು, ಇನ್ನು ಜ್ವರಕ್ಕಂತೂ ಇನ್ನು ತುಂಬ ಒಳ್ಳೆಯದು. ಅದಕ್ಕೆ ನನ್ನ ತಮ್ಮ ಕೂಡ ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನಿಗೆ ಯಾವಾಗಲೂ ಇರಬೇಕು ನನ್ನ ತಮ್ಮನಿಗೆ ಪರಂಗಿ ಹಣ್ಣು. ಮನೇಲಿ ಇಲ್ದಿದ್ರು ಕೂಡ ಇನ್ನು ಚಳ್ಳಕೆರೆಗೆ ಹೋಗ್ತಾನಲ್ವ ಕೆಲಸಕ್ಕೆ, ಅಲ್ಲಿಂದನೇ ತೊಗೊಬಂದುಬಿಡ್ತಾರೆ ಒಂದೊಂದು ಸತಿ ಬೇಕಂದರೆ. ಅದಕ್ಕೆ ಇನ್ನು ಅರ್ಧ ನಮಗೆ ಕೊಟ್ಟು ಇನ್ನು ಅರ್ಧ ಹಂಗೆ ನನ್ನ ತಮ್ಮ ಬಂದಮೇಲೆ ಸಾಯಂಕಾಲ ಚಿಕ್ಕಪ್ಪ ತಮ್ಮ ತಿಂತಾರೆ ಅಂತೇಳ್ಬಿಟ್ಟು ಇನ್ನು ಚಿಕ್ಕಮ್ಮ ತೊಗೊಂಡ್ರು. ಇದನ್ನು ನಾನು ಮತ್ತು ನಮ್ಮ ಅಣ್ಣನಿಗೊಂದು ಸ್ವಲ್ಪ ಕೊಟ್ಟೆ, ಇನ್ನು ನಾನು ಒಂದು ಸ್ವಲ್ಪ ತೊಗೊಂಡು ಅಷ್ಟೇ. ಇನ್ನು ನಮ್ಮ ಅತ್ತಿಗೆ ಕೂಡ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಬಂದಿದ್ದರು, ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟು ನಾನೊಂದು 3 ಪೀಸೇನ ತೊಗೊಂಡು ಅಷ್ಟೇ, ಜಾಸ್ತಿ ತೊಗೊಳ್ಳಿಲ್ಲ. ಇನ್ನು ನನ್ನ ಮಗಂತೂ ತಿನ್ನೋದೇ ಇಲ್ಲ, ತಿನ್ನಿಸಿದ್ರು ಕೂಡ. ಇನ್ನು ನಾನು ಬಂದು ಒಂದು 3 ಪೀಸ್ ತೊಗೊಂಡಿದ್ದೆ ಅಷ್ಟೇ. ಫ್ರೆಂಡ್ಸ್, ಇದು ಕೂಡ ಅಷ್ಟೇ, ಸ್ವೀಟ್ ಇರುತ್ತೆ ಅಂದ್ಕೊಂಡ್ರೆ ಸ್ವೀಟೇ ಇಲ್ಲ, ಸಪ್ಪೆ ಅಂದರೆ ಸಖತ್ತು ಸಪ್ಪೆ ಇದೆ. ಅದಕ್ಕೋಸ್ಕರ ಚಿಕ್ಕಮ್ಮ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನೋಂತಂದ್ರು. ಇನ್ನೇನು ಮಾಡೋದು, ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ತಂಗೆ ಇಡ್ತೀನಿ ಫ್ರಿಜ್ಜಲ್ಲಿ, ಚೆನ್ನಾಗಿರುತ್ತೆ. ಒಂದು 1/4 ಗಂಟೆ ಹಂಗೆ ಬಿಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ಆಗಲೇದು ಈಗ ನಮ್ಮೂರಲ್ಲಿ ಹಾಕ್ಬಿಟ್ಟು ಆಗಲೇ ಸೀಸನ್ ಮುಗಿತಾ ಇದೆ ಇದು ಪರಂಗಿದು. ಇನ್ನು ಹಾಗಾಗಿ ಲಾಸ್ಟ್ ಬೀಡ್ ಅನಿಸುತ್ತೆ, ಅದಕ್ಕೆ ಲಾಸ್ಟ್ ಬೀಡಲ್ಲೆಲ್ಲ ಸ್ವಲ್ಪ ಸಪ್ಪೆನೇ ಬರೋದು. ಅದಕ್ಕೋಸ್ಕರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಟೇಸ್ಟ್ ಮಾತ್ರ ಸ್ವಲ್ಪ ಸಪ್ಪೆ ಇರುತ್ತೆ ಅಷ್ಟೇ, ಅದು ಬಿಟ್ರೇನು ಚೆನ್ನಾಗಿರುತ್ತೆ ಹಣ್ಣು ಮಾತ್ರ. ಅದಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ಸ್ವಲ್ಪ ಬಿಟ್ಟು ತಿಂತೀನಿ, ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇವಾಗ. ಹಾಗೆಯೇ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು, ಫೋಟೋ ತೋರಿಸಿ ಅಂತ ಹೇಳಿಬಿಟ್ಟು. ನೋಡಿ, ನೆನ್ನೆ ಒಗ್ದಾಕಿರೋ ಬಟ್ಟೆ ಕೂಡ ಹಂಗೆ ಮಡಚೇ ಇಲ್ಲ, ನಾನು ಹಂಗೆ ಇಟ್ಬಿಟ್ಟಿದ್ದೀನಿ. ಮಡಚಬೇಕು, ಎಲ್ಲ ಸ್ವಲ್ಪ ಮಡಚಿ ನೀಟಾಗಿಡಬೇಕು. ಫೋಟೋ ತೋರಿಸಿ ಅಂತ ಹೇಳ್ಬಿಟ್ಟು, ಇದು ಮದುವೆ ಫೋಟೋ ಇದು ನೋಡ್ತಾ ಇರ್ಬೋದು. ಆಗ ನಾನು ಸ್ವಲ್ಪ ದಪ್ಪ ಇದ್ದೆ, ಇನ್ನು ನಮ್ಮ ಮನೆಯವ್ರು ಬಂದು ಅಷ್ಟೊಂದು ದಪ್ಪ ಇರಲಿಲ್ಲ, ಅವ್ರು ಸಣ್ಣ ಇದ್ದರು. ಈಗ ಕೂಡ ಅವರು ಇವಾಗ ದಪ್ಪ ಆಗಿದ್ದಾರೆ ಅವರು. ಇವಾಗ ನಾನೊಂದು ಮೀಡಿಯಮ್ ಆಗಿದ್ದೀನಿ, ಮುಂಚೆ ಅಂತೂ ನಾನೇ ದಪ್ಪ ಇದ್ದೆ ಅವ್ರಿಗಿಂತ. ಇದೇ ಫೋಟೋ. ಏನೂ ಅಷ್ಟೊಂದೇನೋ ರೆಡಿ ಆಗಿರಲಿಲ್ಲ, ಸುಮ್ಮನೆ ಮನೆಯಲ್ಲೇ ತೆಗ್ಸಿದ್ದೆ. ಇದನ್ನು ನೋಡ್ತಾ ಇರ್ಬೋದು. ಇದೊಂದು ಫೋಟೋ ಇಟ್ಕೊಂಡಿದ್ದೀನಿ, ಹಂಗೆ ಆಲ್ಬಮ್ ಇದೆ, ಅದು ಕೂಡ ಸೂಟ್ ಕೇಸಲ್ಲಿ ಇಟ್ಬಿಟ್ಟಿದ್ದೀನಿ. ಅದು ಯಾವಾಗಲೂ ತೆಗಿಯೋದಿಲ್ಲ, ಅದನ್ನು ತೆಗೆದ್ರಂತೂ ಸುಮ್ಮನೆ ಭಾಳ ಫೀಲ್ ಆಗಿಬಿಡುತ್ತೆ. ಇನ್ನು ಅದನ್ನು ತೆಗೆದು ನೋಡೋಕ್ಕಿಂತ ಸುಮ್ಮನೆ ಇರೋದೇ ವಾಸಿ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ. ಆದರೂ ಕೂಡ ಬಿಡಲ್ಲ, ಯಾವಾಗನ್ನ ಹಿಂಗೆ ಒಬ್ಬಳೇ ಇದ್ದಾಗಂತೂ ಆಲ್ಬಮ್ ನೋಡ್ತಾ ಇರ್ತೀನಿ. ಸದ್ಯಕ್ಕೆ ಈ ಫೋಟೋ ಒಂದೇ ಇರೋದು ನನ್ನ ಹತ್ರ. ಈಗ ಇನ್ನೂ ತುಂಬ ಫೋಟೋ ಇದ್ದಾವೆ, ಅದೆಲ್ಲ ಆಲ್ಬಮಲ್ಲಿದೆ. ಸದ್ಯಕ್ಕೆ ಇದು ಒಂದೇ ನನ್ನ ಹತ್ರ ಇರೋದು. ಈಗ ಇದು ಕೂಡ ಇರಲಿಲ್ಲ, ನಮ್ಮ ಮನೇಲಿ ಇರಲಿಲ್ಲ, ಚಿಕ್ಕಮ್ಮರ ಮನೇಲಿ ಇತ್ತು. ಏನೋ ಚಿಕ್ಕಮ್ಮರ ಅವರೆಲ್ಲ ಆಂಧ್ರಕ್ಕೆ ಹೊರಟೋರಲ್ವಾ, ಅದಕ್ಕೆ ಮನೇಲಿ ಸಿಂಗಲಾಗಿತ್ತು ಫೋಟೋ. ಬಾಗ್ಲಾಕೊಂಡು ಹೋಗ್ತಾ ಇದ್ರೆ ನಾನು ಬಂದು ನನ್ನನ್ನು ನಮ್ಮ ಮನೆಯವ್ರು ಇಬ್ಬರನ್ನೇ ಕೂಡಾಕಿ ಹೋಗ್ತಿರಲ್ಲ ಡೈಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಬಂದುಬಿಟ್ಟೆ ವಾಪಸ್ಸು. ಅಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ಸುಮ್ಮನೆ ಖಾಲಿ ಮನೆ ಅಲ್ವಾ, ಹಂಗೆ ಇಡಬಾರ್ದು ಅಂತ ಹೇಳ್ಬಿಟ್ಟು ತೊಗೊಂಬಂದು ಸುಮ್ಮನೆ ಮನೇಲಿ ಇಟ್ಕೊಂಡಿದ್ದೆ. ಅದಕ್ಕೆ ಅದಿದೆ ಅಷ್ಟೇ, ಇಲ್ಲಾಂದ್ರೆ ಅದು ಕೂಡ ನಮ್ಮ ಚಿಕ್ಕವ್ರ ಮನೆಯಲ್ಲೇ ಇರ್ತಾಯಿತ್ತು. ಇನ್ನು ಯಾವ ಫೋಟೋನೂ ಹೊರಗಡೆ ಇಲ್ಲ. ಇನ್ನು ನಮ್ಮ ಮದುವೆ ಬಂದು ಸಿಂಪಲಾಗಿ ದೇವಸ್ಥಾನದಲ್ಲಿ ಆಗಿದ್ದು. ಇನ್ನು ಮದುವೆ ಫೋಟೋಸ್ ಕೂಡ ಏನೂ ಅಲ್ಲಿ ತೆಗ್ಸಿರ್ಲಿಲ್ಲ. ಇನ್ನು ಇಲ್ಲಿಗೆ ಬಂದಾಗ ಅವತ್ತೊಂದು ಸಂಜೆ ಹಿಂಗೆ ಕುಂದಿರಿಸ್ಬಿಟ್ಟು ಫೋಟೋ ಇರಲಿಲ್ಲಲ್ವ, ಫೋಟೋ ತೆಗ್ಸಿದ್ವಿ ಅಷ್ಟೇ. ಅದು ಬಿಟ್ಟರೆ ಏನು ಅಷ್ಟೊಂದೇನು ಗ್ರ್ಯಾಂಡಾಗಿಲ್ಲ, ಸಿಂಪಲಾಗಿ ಆಯಿತು ನಮ್ಮ ಮದುವೆ. ಮದುವೆಯಲ್ಲಿ ನಮ್ಮ ಅಪ್ಪಾಜಿ ಇದ್ದು ಅಷ್ಟೇ, ನಮ್ಮಮ್ಮ ಇರಲಿಲ್ಲ. ಅದಕ್ಕೆ ಒಂಥರ ಬೇಜಾರು, ಆ ಫೋಟೋಸ್ ಎಲ್ಲ ನೋಡ್ದಂಗೆಲ್ಲ ತುಂಬ ಫೀಲ್ ಆಗುತ್ತೆ. ಇನ್ನು ನಮ್ಮ ಅಣ್ಣ ಇದ್ದರು, ಚಿಕ್ಕಮ್ಮನ ಮಗ, ಅವರು ಕೂಡ ಇಲ್ಲ. ಚಿಕ್ಕಮ್ಮನ ಮಗನ ನಮ್ಮ ಅಪ್ಪಾಜಿನ ನೋಡಿದ್ರೆ ಒಂಥರ ಭಾಳ ಇದಾಗುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ತೆಗಿಯೋದಿಲ್ಲ ಫೋಟೋನ, ಅದನ್ನೆಲ್ಲ. ಯಾವಾಗಾದ್ರೂ ಒಂದು ಸತಿ ಒಬ್ಬಳೇ ಇದ್ದಾಗಂತೂ ಏನಾದರೂ ನೋಡ್ತಾ ಇರ್ತೀನಲ್ವ, ಮಿಸ್ಸಾಗಿ ಏನಾದರೂ ಸಿಕ್ಬಿಟ್ರೆ ಕೈಗೆ ಆಲ್ಬಮ್ಮು, ಮತ್ತು ತೆಗೆದು ನೋಡ್ತಾ ಇರ್ತೀನಿ. ನೋಡಿಬಿಟ್ಟು ಅವತ್ತು ಫುಲ್ಲು ನನ್ನ ಮೂಡೇ ಚೇಂಜ್ ಆಗಿಬಿಟ್ಟಿರುತ್ತೆ, ಆ ಥರ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ತೆಗಿಯೋಕ್ಕೆ ಹೋಗೋದಿಲ್ಲ, ಅದನ್ನು ಹಂಗೆ ಎತ್ತಿಟ್ಬಿಟ್ಟಿದ್ದೀನಿ. ಇದು ಮಾತ್ರ ಒಂದೇ ಒಂದಿದೆ ಅಷ್ಟೇ. ಇನ್ನು ನಮ್ಮ ಮದುವೆ ಫೋಟೋಸ್ ಎಲ್ಲ ನಮ್ಮ ಮನೆಯವರು ಮೊಬೈಲಲ್ಲೇ ಇದ್ದಾವೆ, ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ತೆಗ್ದಿರೋದು. ಇನ್ನು ಇಲ್ಲಿ ಬಂದು ಫೋಟೋ ತೆಗ್ಸಿರೋದೆಲ್ಲ ಆಲ್ಬಮ್ ಮಾಡಿಸಿದ್ದೀವಿ. ಅವನ್ನ ಸ್ವಲ್ಪ ತೊಳ್ಸೋಣ ಅಂತ ಅಂದ್ಕೊಂಡ್ವಿ, ಅವ್ರು ತೊಳ್ಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇನ್ನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀವಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್. ನೆನ್ನೆ ಕಮೆಂಟ್ ಮಾಡಿದ್ರು ತೋರಿಸಿ ಅಂದ್ಬಿಟ್ಟು ತೋರಿಸಿದ್ದೀನಿ. ಈ ಫೋಟೋ ನೋಡಿದ್ರೆ ನನಗೆ ನಗು ಬರುತ್ತೆ. ನಮ್ಮ ಮನೆಯವರು ಸಣ್ಣ ಇದ್ದಾರೆ, ನಾನೇ ಎಷ್ಟು ದಪ್ಪ ಇದ್ದೀನಿ ಒಂಥರ ಕಾಣಿಸ್ತಾ ಇದೆ.
ಏಜಲ್ಲಿ ಕೂಡ ಅಷ್ಟೇ ನನಗಿನ್ನ ಚಿಕ್ಕವ್ರ ಥರನೇ ಕಾಣಿಸ್ತಾ ಇರ್ತಾರೆ ಆ ಫೋಟೋದಲ್ಲಿ. ಅದಕ್ಕೆ ಒಂದೊಂದ್ಸತಿ ನೋಡ್ಕೊಂಬಿಟ್ಟು ನಾನೇ ನಗ್ತಾ ಇರ್ತೀನಿ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಹೆಣ್ಮಕ್ಳು ಮದುವೆಗಿನ ಮುಂಚೆ ಚೆನ್ನಾಗೇ ಇರ್ತೀವಿ, ಮದುವೆ ಆದಮೇಲೆ ಗೊತ್ತಿಲ್ಲ ಲೈಫ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ಕಾಗಿ ಹಿಂಗಿರೋದು ಹಿಂಗಾಗ್ಬಿಡ್ತೀವಿ ಅಷ್ಟೇ. ಇನ್ನು ಬಟ್ಟೆ ಕೂಡ ಮಡಚಬೇಕು, ಬಟ್ಟೆ ಎಲ್ಲ ಮಡಚಿ ಕಸ ಎಲ್ಲ ಗುಡಿಸ್ಬೇಕು. ಇನ್ನು ಭಾಳ ಕೆಲಸ ಇದೆ, ಎಲ್ಲ ಒಂದೊಂದೇ ಮಾಡ್ಕೋಬೇಕು. ಇವಾಗ ಅಡುಗೆ ಬಂದು ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಬೇಕು, ಜೋಳೆಕಾಯಿ ಇದ್ದಾವೆ, ಸ್ವಲ್ಪ ಹಂಗೆ ಫ್ರೈ ಥರ ಮಾಡಿಬಿಟ್ಟು ಅನ್ನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡಬೇಕೋ ಗೊತ್ತಿಲ್ಲ, ಇನ್ನು ನೋಡೋಣ ಬನ್ನಿ. ಇನ್ನು ನನ್ನ ಮಗನಿಗೆ ಸ್ನಾನ ಮಾಡಿಸ್ಬಿಟ್ಟು ನೀನು ಜಾಸ್ತಿ ತರಲೆ ಮಾಡೋಂಗಿಲ್ಲ, ಅದು ಇದು ಮುಟ್ಟೋ ಆಗಿಲ್ಲ, ಚೆನ್ನಾಗಿರ್ಬೇಕಂತ ಹೇಳಿ ಕುಂದಿಸ್ಬಿಟ್ಟಿದ್ದೀನಿ ಚಾಪೆ ಮೇಲೆ. ಆದರೂ ಕೂಡ ಎಲ್ಲಾದರೂ ಒಂದು ಹತ್ರ ಕುತ್ಕೊಳ್ತಾರ, ಮಕ್ಕಳಂದ್ಮೇಲೆ ಒಂದು ಹತ್ರ ನಿಲ್ಲೋದೇ ಇಲ್ಲಲ್ವ. ಎಷ್ಟು ತರಲೆ ಮಾಡ್ತಾರೆ ಅಂದರೆ ಅಪ್ಪ ಹಿಡಿಯೋದಕ್ಕೆ ಸಾಕಾಗುತ್ತೆ, ಅಷ್ಟೊಂದು ತರಲೆ ಮಾಡ್ತಾ ಇರ್ತಾರೆ. ಇನ್ನು ಅದನ್ನೇ ಹೇಳ್ತಾ ಇದ್ದೆ ನಾನು ಕೂಡ. ಇನ್ನು ಹೇಳ್ಬಿಟ್ಟು ಅವನು ಎಲ್ಲಿ ಕೇಳೋದೇ ಇಲ್ಲ, ಚಿಕ್ಕ ಮಗು, ಅವ್ನಿಗೇನು ಅರ್ಥ ಆಗಲ್ಲಲ್ವ, ಇನ್ನು ಆಟಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ನಾನು ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಈಗ ಬೇಸಿಗೆ ಅಲ್ವಾ, ನಾನು ಸಖತ್ತು ನೀರು ಕುಡಿಬೇಕು ಅನ್ನಿಸ್ತಾ ಇರುತ್ತೆ. ನಾವು ನೀರು ಕುಡಿಯೋದು ಮರೆತರೂ ಕೂಡ ಬಾಯಾರಿಕೆ ಅನ್ನೋದು ಆಗಲೆಲ್ಲ ನೆನಪಿಸ್ತಾ ಇರುತ್ತೆ, ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ತಾ ಇರುತ್ತೆ. ಇನ್ನು ಜಾಸ್ತಿ ನೀರು ಕುಡಿತಾ ಇರ್ತೀನಿ. ನೀರು ಕುಡಿದಷ್ಟು ಒಳ್ಳೆಯದೇ. ಇವಾಗ ಬೇಸಿಗೆಯಲ್ಲಂತೂ ಸಿಕ್ಕಾಪಟ್ಟೆ ನೀರು ಕುಡಿತಾ ಇರ್ತೀವಿ. ಇನ್ನು ಚೂರು ಏನಾದರೂ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಬಿಟ್ಬಿಡ್ತೀವಿ, ಅಷ್ಟೊಂದು ನೀರು ಕುಡಿಯೋದಿಲ್ಲ, ಆ ಥರ ಬಂದುಬಿಡುತ್ತೆ ಒಂದ್ಸತಿ. ಇನ್ನು ಚಳಿಗಾಲದಲ್ಲಂತೂ ಗೊತ್ತಲ್ವ, ಇನ್ನು ಚಳಿಗಾಲದಲ್ಲಿ ಅಷ್ಟಕ್ಕೆ ನೀರೇ ಜಾಸ್ತಿ ಕುಡಿಯೋದೇ ಇಲ್ಲ. ಬೇಸಿಗೆ ಕಾಲದಲ್ಲೇ ಸ್ವಲ್ಪ ಚೆನ್ನಾಗಿ ನೀರು ಕುಡಿಯೋದು. ಇನ್ನು ಮಕ್ಕಳಿಗೆ ಬಂದುಬಿಟ್ಟು ಯಾವುದೇ ಆಗಲಿ ಚೆನ್ನಾಗಿ ನೀರು ಕುಡಿಸ್ಬೇಕು. ನನ್ನ ಮಗ ಅಷ್ಟೇ ತುಂಬ ಚೆನ್ನಾಗಿ ನೀರು ಕುಡಿತಾನೆ, ಅವನು ಪರವಾಗಿಲ್ಲ, ನೀರು ಮಾತ್ರ ಚೆನ್ನಾಗಿ ಕುಡಿತಾನೆ, ಅದೇನು ಹೇಳ್ಸ್ಕೊಳ್ಳೋದೇನಿಲ್ಲ. ಯಾವಾಗಲೂ ಎತ್ತಿಟ್ಬಿಟ್ಟಿರ್ತೀನಿ ನಾನು, ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅವ್ನಿಗೆ ಸಿಗೋ ಥರ ಇಟ್ಬಿಡ್ತೀನಿ. ಅವ್ನಿಗೆ ಯಾವಾಗ ಬಾಯಾರಿಗೆ ಅಂದರೆ ನೀರು ಕುಡಿಬೇಕು ಅಂತ ಅನಿಸುತ್ತೆ ಅವಾಗ ಹೋಗಿ ತೊಗೊಂಡು ಅವನೇ ಕುಡಿದು ಮತ್ತೆ ಪ್ಲೇಟ್ ಹಂಗೆ ಮುಚ್ಚಿ ಇಟ್ಟಿರ್ತಾನೆ. ಆ ಥರ ಒಳ್ಳೆ ಹ್ಯಾಬಿಟ್ಸ್ ಇದೆ ಅವನಿಗೆ. ಈಗ ಒಂದು ಅದೇ ಜೋಳಕಾಯಿ ಇದ್ದಲ್ವ, ಅವನ್ನೇ ಕಟ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಒಂದು ಸ್ವಲ್ಪ ಪಲ್ಯ ಮಾಡಿ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇನ್ನು ಕಮೆಂಟ್ ಮಾಡಿದ್ರು ಒಬ್ಬರು, ಅಕ್ಕ ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು. ನಮ್ಮ ಮನೆಯವ್ರು ಬಂದು ಒಂದು ತೋಟ ಇದೆ, ಆ ತೋಟ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಅಲ್ಲಿ ನಮ್ಮೂರ ಹತ್ರನೇ ಇದೆ. ನಮ್ಮೂರಿಗೂ ಮತ್ತು ತೋಟಕ್ಕೂ ಒಂದು 4 ಕಿಲೋಮೀಟ್ರ್ ಏನೋ ಆಗುತ್ತೆ, ಅಲ್ಲೇ ಹೋಗ್ತಾ ಇದ್ದಾರೆ ಅವರು ಕೆಲಸಕ್ಕೆ. ಇನ್ನು ಅವಾಗವಾಗ ಹೋಗ್ತಾ ಇರ್ತಾರೆ. ನಾವು ಅಷ್ಟೇ ಅವಾಗ ಬರ್ತಾ ಇರ್ತೀವಿ. ಈ ಸತಿ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು, ಹಬ್ಬಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆಗಿದ್ದೀವಿ. ಹೋಗಬೇಕು, ಇನ್ನೊಂದು ಮುಂದಿನ ವಾರ ಹಂಗೆ ಹೋಗಿ ಬರಬೇಕು. ಇಲ್ಲ ನಮ್ಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಕೂಡ ನಮ್ಮ ಮನೆಯವರಾದರೂ ರಜೆ ಹಾಕಿ ಬರ್ತಾರೆ. ಇನ್ನು ಅವ್ರಿಗಂತೂ ರಜೆನೇ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಫುಲ್ಲು ಜವಾಬ್ದಾರಿ ಎಲ್ಲ ನಮ್ಮ ಮನೆಯವ್ರಿಗೆ ಒಪ್ಪಿಸ್ಬಿಟ್ಟು ಅವರು ಬೆಂಗಳೂರಲ್ಲಿದ್ದಾರೆ ಓನರೆಲ್ಲ. ಇನ್ನು ಅದಕ್ಕೋಸ್ಕರ ಅವಾಗವಾಗ ಓಡಾಡ್ಕೊಂಡಿರ್ತಾರೆ ಅಷ್ಟೇ ಅವರು. ಇನ್ನು ಮಿಕ್ಕಿರೋದೆಲ್ಲ ಇವರೇ ನೋಡ್ಕೊತಾ ಇರ್ತಾರೆ. ಅದಕ್ಕೆ ಇನ್ನು ತೋಟ ಬೇರೆ ಅಲ್ವಾ, ಅಲ್ಲಿ ಯಾರು ಕೂಡ ಇರೋದಕ್ಕಾಗೋದಿಲ್ಲ. ಇನ್ನು ನಮ್ಮ ಮನೆಯವರೇ ಸ್ವಲ್ಪ ಚೆನ್ನಾಗಿ ಅಲ್ಲೆಲ್ಲ ಅಭ್ಯಾಸ ಆಗಿಬಿಟ್ಟಿದ್ದಾರಲ್ವ, ಇನ್ನು ಪ್ರತಿಯೊಂದೂ ಅಲ್ಲಿ ತುಂಬ ಹುಷಾರಾಗಿ ನೋಡ್ಕೋಬೇಕು. ಅದಕ್ಕೆ ಅವ್ರಿಗೆ ಬರೋದಕ್ಕೆ ಆಗ್ತಾಯಿಲ್ಲ. ಇನ್ನು ನೋಡಬೇಕು, ನಾವೇ ಹೋದರೆ ಹೋಗ್ತೀವಿ, ಇಲ್ಲ ಓನರ್ಗೆ ಅವ್ರು ಫೋನ್ ಮಾಡಿಬಿಟ್ಟು ಅಲ್ಲಿ ಯಾರಾದರೂ ವ್ಯವಸ್ಥೆ ಮಾಡ್ತಾರೆ. ಅವರೇ ಸ್ವಲ್ಪ ದಿನ ರಜೆ ಹಾಕಿ ಬರ್ತಾರೆ. ಬಂದ್ರಂತೂ ಖಂಡಿತ ವ್ಲಾಗಲ್ಲೆಲ್ಲ ತೋರಿಸ್ತೀನಿ ನಿಮಗೆ. ಇನ್ನು ಬಂದರೂ ಕೂಡ ವ್ಲಾಗ್ಸ್ ಮಾಡಬೇಕು, ಬರಲಿಲ್ಲ ಅಂದ್ರೂ ಮಾಡಬೇಕಲ್ವ, ತೋರಿಸ್ತೀನಿ ಬಂದರೆ ಅಂತೂ ಮಿಸ್ ಮಾಡೋದಿಲ್ಲ. ಇನ್ನು ಈಗ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಇವಾಗೆಲ್ಲ ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ, ಎಲ್ಲ ಬೇಯಿಸ್ಕೊಂಡು. ಇನ್ನು ಪಕ್ಕಕ್ಕಾಗಲೇ ಅನ್ನಕ್ಕೂ ಕೂಡ ಇಟ್ಟಿದ್ದೆ, ಅನ್ನ ಕೂಡ ಆಗ್ತಾಯಿತ್ತು. ಇನ್ನು ಬಂದು ನಮಗೆ ಎಷ್ಟು ಕಷ್ಟ ಇರುತ್ತೆ, ಮನಸ್ಸಲ್ಲಿ ತುಂಬ ನೋವಿರುತ್ತೆ, ಆದರೂ ಕೂಡ ಮುಖದಲ್ಲಿ ನಗು ಅನ್ನೋದು ಇರಲೇಬೇಕು ಲೈಫಲ್ಲಿ. ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ನಗು ಅನ್ನೋದು ಮುಖದಲ್ಲಿದ್ರೇ ನಮಗೆ ಒಂದು ಬೆಲೆ ಅಂತಲೇ ಹೇಳ್ಬೋದು. ಯಾವಾಗಲೂ ಕೂಡ ನೋವು, ಸಂಕಟ ಮತ್ತು ಚಿಂತೆ, ಯೋಚನೆ, ಹಲವಾರು ಯೋಚನೆಗಳು ಆ ಥರ ತಲೆಯಲ್ಲಿ ತುಂಬಿಕೊಂಡು ಯಾವಾಗಲೂ ಒಂದೇ ಥರ ಇದ್ದರೂ ಕೂಡ ಅದು ಲೈಫೇ ಅಂತಲೇ ಅನಿಸೋದಿಲ್ಲ. ನಮ್ಮ ಮನಸ್ಸಿಗೆ ನಾವು ಗಟ್ಟಿ ಮಾಡಿಕೊಂಡು ಎಷ್ಟೇ ಕಷ್ಟ ಇದ್ದರೂ ಕೂಡ ಇರಬೇಕು. ಅಟ್ಲೀಸ್ಟ್ ಮಕ್ಕಳ ಮುಖನಾದರೂ ನೋಡ್ಕೊಂಡು ಆರಾಮ್ಸೆ ನಕ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಆದಷ್ಟು, ನಮಗೆ ತುಂಬ ನೋವಿದೆ ಆದರೂ ಕೂಡ ತೋರಿಸ್ಕೊಳ್ಳಲ್ಲ ನಾವಂತೂ. ಇನ್ನು ನೋವೆಲ್ಲ ಇದ್ದಿದ್ದೆ ಅಲ್ವಾ ಮಾಮೂಲಿ, ಅದು ಯಾರಿಗೆ ತಾನೇ ಇರೋದಿಲ್ಲ ಹೇಳಿ. ಎಂತೆಂಥವ್ರಿಗೂ ನೋವಿರುತ್ತೆ, ಆದರೂ ಕೂಡ ಎಲ್ಲರೂ ಕೂಡ ಖುಷಿಯಾಗಿ ಆರಾಮ್ಸೆ ಇರ್ತಾರೆ. ಜಾಸ್ತಿ ನಗೋರ ಮುಖದಲ್ಲಂತೂ ಹೇಳೋಕ್ಕಾಗೋದಿಲ್ಲ, ಅಷ್ಟು ನೋವಿರುತ್ತೆ. ಆದರೂ ಕೂಡ ಅವರು ಅದು ನೋವನ್ನು ಸ್ವಲ್ಪ ಬದಿಗಿಟ್ಬಿಟ್ಟು ಯಾವಾಗಲೂ ನಕ್ಕೊಂಡು ಇರ್ತಾರೆ. ಅವ್ರು ನೋಡಿದ್ರೂ ಕೂಡ ಒಂಥರ ಖುಷಿಯಾಗುತ್ತೆ. ಹೇಳ್ಬೇಕಂದ್ರೆ ಜನಗಳ ಮಧ್ಯೆ ಹಂಗೆ ಇರೋದೇ
ಬೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟೋ ನೋವಿದ್ರೂ ಕೂಡ ನಾವು ನಕ್ಕೊಂಡು ಒಂದು ಸ್ಮೈಲ್ ಕೊಟ್ಟರು ಕೂಡ ಒಂಥರ ಏನು ಅವರೇ ಹೊಟ್ಟೆ ಕಿಚ್ಚು ಪಟ್ಬಿಡ್ತಾರೆ. ಅಪ್ಪ ಇಷ್ಟಿದ್ರೂ ಕೂಡ ಹೆಂಗೆ ನಗ್ತಾರೆ ನೋಡಿ, ಹೆಂಗಿದ್ದಾರೆ ನೋಡು ಅಂತ. ಆ ಥರ ಇರಬೇಕು ಜನಗಳ ಮಧ್ಯೆ. ನಿಜ ನಮಗೆ 1000 ಕಷ್ಟ 1000 ನೋವಿದ್ರೂ ಕೂಡ ಆರಾಮಾಗಿ ಅಂತಲೇ ಇದ್ದು ಜೀವನ ಸಾಗಿಸಿ ನಾವು ಒಂದು ಇದನ್ನೋದು ನಾವು ತಲುಪಬೇಕು, ಒಂದು ಗುರಿಯನ್ನು ತಲುಪಬೇಕು. ಅದೇ ನನಗೂ ಕೂಡ ಅನ್ನಿಸ್ತಾ ಇರುತ್ತೆ ಒಂದೊಂದು ಸತಿ. ನಗ್ನಕ್ಕಂತಲೇ ನಾವು ಒಂದು ಗುರಿ ಅನ್ನೋದು ಇಟ್ಕೊಂಡು ತಲುಪಿದ್ರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಹೇಳ್ಬೋದು. ಇನ್ನಷ್ಟು ಸಂಜೆ ಕೂಡ ಆಗಿಬಿಡ್ತು, ಫುಲ್ಲು ಗಾಳಿ ಎದ್ಬಿಡ್ತು. ನೋಡ್ತಾ ಇರ್ಬೋದು ಫುಲ್ಲು ಮೋಡ ಅಂದರೆ ಸಖತ್ತು ಮೋಡ ಆಗಿತ್ತು. ಏನಾದರೂ ಈ ಮಳೆ ಮಿಸ್ಸಾಗಿ ಬಂದಿತ್ತಂದ್ರೂ ತುಂಬ ಮಳೆ ಬರೋದು. ಇನ್ನು ಮಳೆ ಬರೋ ಮೂಮೆಂಟಲ್ಲೇ ಫುಲ್ಲು ಗಾಳಿ ಎದ್ಬಿಡ್ತು. ಇನ್ನು ಮೋಡ ಎಲ್ಲ ಫುಲ್ಲು ಕೆಳಗಡೆ ಹೋಗ್ಬಿಡ್ತು. ಅಂದರೆ ಮೇಲಿಂದ ಬಂತು ಮೋಡ, ಈ ಕಡೆ ಕೆಳಗಡೆ ಎಲ್ಲ ಕೂಡ ಹೋಯ್ತು ಗಾಳಿಗೆ. ಈ ಥರ ಆಗಿಬಿಡ್ತು ಒಂದು ಸತಿ. ತುಂಬ ಮಳೆ ಬರುತ್ತೆ ಅನ್ನೋ ಮೂಮೆಂಟಲ್ಲೇ ಈ ಥರ ಗಾಳಿ ಬಂದ್ರಂತೂ ಮಳೆ ಬರೋದಿಲ್ಲ. ಸುಮ್ಮನೆ ಜಾಸ್ತಿ ಗಾಳಿನೇ ಬರದೇ ಇರೋ ಥರ ಇದ್ರಂತೂ ಫುಲ್ಲು ಮಳೆ ಬರುತ್ತೆ. ಇನ್ನು ನನ್ನ ಮಗ ಕೂಡ ಫುಲ್ಲು ಶಾಕಿಂಗಲ್ಲೇ ಇದ್ದಾನೆ, ನಮ್ಮ ಏನಮ್ಮ ಹಿಂಗೆ ಗಾಳಿ ಬೀಸುತ್ತೆ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ.